ಮನೆ ಮುಂದೆ ನ್ಯಾಚುರಲ್ ಆಗಿ ನಳನಳಿಸ್ತಿರೋ ಗುಲಾಬಿ ಹೂಗಳನ್ನು ನೋಡಿ ಗುಲ್ಕನ್ ಮಾಡೋಣ ಅಂತ ಆಸೆಯಾಗಿ ಅದಕ್ಕೋಸ್ಕರ ಹೂಗಳನ್ನು ಕೊಯ್ಕೊತಾ ಇದ್ದೀನಿ. ಮೊದಲಿಗೆ ಗಿಡದಲ್ಲಿರುವ ಹೂಗಳಲ್ಲಿ ಚೆನ್ನಾಗಿರೋ ಹೂಗಳನ್ನು ಆಯ್ದು ಅದರ ದಳಗಳನ್ನೆಲ್ಲ ಬೇರ್ಪಡಿಸಿ ಒಂದ್ಸಲ ನೀರು ಹಾಕಿ ತೊಳೆದಿದ್ದಾಯಿತು. ತೊಳೆಯೋ ಅವಶ್ಯಕತೆಯೇ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಹೂಗಳು ಫ್ರೆಶ್ ಆಗಿ ತಾಜವಾಗಿದ್ವು. ಮಳೆ ಬೇರೆ ಬರ್ತಿದ್ರಿಂದ ಮಳೆ ನೀರಲ್ಲೇ ಪ್ರತಿನಿತ್ಯ ಸ್ನಾನ ಆಗೋಗ್ತಿತ್ತು ಅವ್ರಗಳದ್ದು. ಆದರೂ ನನ್ನ ಸಮಾಧಾನಕ್ಕೆ ಒಂದ್ಸಲ ತೊಳೆದು ತೇವಾಂಶವೆಲ್ಲ ಹೋಗಲಿ ಅಂತ ಹೇಳಿ ಒಂದು ಕಾಟನ್ ಬಟ್ಟೆಲಿ ಹರಡಿ ಹಾಕಿದ್ದಾಯಿತು. ಯಾಕಂದರೆ ತೇವಾಂಶ ಇದ್ದರೆ ತುಂಬ ದಿನ ಬಳಸೋದಕ್ಕಾಗಲ್ಲ, ಬೇಗ ಹಾಳಾಗುತ್ತೆ. ಅದಕ್ಕೆ ಅದು ಒಣಗೋ ಅಷ್ಟರಲ್ಲಿ ರೋಸ್ ವಾಟರ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಅದರಲ್ಲೇ ಸ್ವಲ್ಪ ದಳಗಳನ್ನು ತಗೊಂಡು ನೀರಿಗೆ ಹಾಕಿ 10ರಿಂದ 15 ನಿಮಿಷ ಕುದಿಸಿ ಗ್ಯಾಸ್ ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟೆ. ಅಷ್ಟರಲ್ಲೇ ದಳಗಳೆಲ್ಲ ಒಣಗಿದ್ವು. ಇನ್ಸ್ಟಂಟಾಗೇ ಬೇಕಾಗಿರೋದ್ರಿಂದ, ಅಂದರೆ ಇವತ್ತು ನಾಳೆಯಿಂದನೇ ಯೂಸ್ ಮಾಡಬೇಕಾಗಿರೋದ್ರಿಂದ ಪೆಟಲ್ಸ್ಗಳನ್ನೆಲ್ಲ ಒಂದ್ಸಲ ಮಿಕ್ಸಿಗೆ ಹಾಕಿ ಆನ್ ಆ್ಯಂಡ್ ಆಫ್ ಮಾಡಿ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಕತ್ತರಿಸ್ಕೊಂಡಿದ್ದಾಯಿತು. ಆನಂತರ ಒಂದು ಬಾಣಲೆಗೆ ಸಕ್ಕರೆ ಹಾಕಿ ಸಕ್ಕರೆ ಬಿಸಿಯಾಗಿ ಮೆಲ್ಟ್ ಆಗ್ತಿದ್ದಂಗೆ ಕಟ್ ಮಾಡ್ಕೊಂಡಿರುವ ಗುಲಾಬಿ ಹೂಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ದಾಯಿತು. ಅದು ತಣ್ಣಗಾದ ನಂತರ ಅದಕ್ಕೆ ಸ್ವಲ್ಪ ಅರ್ಧ ಹೋಳು ನಿಂಬೆ ರಸ ಜೊತೆಗೆ ಜೇನುತುಪ್ಪವನ್ನು ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಇಲ್ಲಿ ನಾನು ಸಫೋಲಾ ಹನಿಯನ್ನು ಬಳಸ್ತಾ ಇದ್ದೀನಿ. ನ್ಯಾಚುರಲ್ ಜೇನುತುಪ್ಪನ ಹುಡ್ಕೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಇನ್ಸ್ಟಂಟಾಗಿ ಈ ಐಡಿಯಾ ಬಂದಿದ್ದರಿಂದ ಮನೆಯಲ್ಲೇ ಇರುವಂತಹ ಜೇನುತುಪ್ಪವನ್ನು ಬಳಸಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಯಾರಿಗೂ ಸಿಹಿ ಅಷ್ಟೊಂದು ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ಮಾಡರೇಟಾಗಿ ಸಕ್ಕರೆ ಮತ್ತು ಜೇನುತುಪ್ಪವನ್ನು ಬಳಸಿದ್ದೀನಿ. ಇಷ್ಟರಲ್ಲಿ ರೋಸ್ ವಾಟರ್ ಕೂಡ ತಣ್ಣಗಾಗಿತ್ತು, ಅದನ್ನು ಫಿಲ್ಟರ್ ಮಾಡಿ ಎತ್ತಿಟ್ಟಿದ್ದಾಯಿತು. ಹಾಗೆಯೇ ಗುಲ್ಕನನ್ನು ಕೂಡ ಒಂದು ಗಾಜಿನ ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡು